ಕಾಲ ಅವರ ಮುತ್ಯ ಕುರಿ ಕಾಯ್ಕೋತ ಕುರಿಗಳಿಗೆ ನೀರಿನ ಸಮಸ್ಯೆ ಏನೋ ಹಾಗೆ ಹಿಂಗೆ ಹೋಗಿ ಬೆಳಗಾವಿ ಜಿಲ್ಲಾದಾಗ ಸಂಗೊಳ್ಳಿ ಒಳಗೆ ಹೋದರು. ಹಿಂಗಾಗಿ ಅವ್ರು ಸಂಗೊಳ್ಳಿ ರಾಯಣ್ಣ ಆದರು. ಸಂಗೊಳ್ಳಿ ರಾಯಣ್ಣನ ಮುತ್ತಿಗೆಯ ಜನ ಅಂದರೆ ಮುತ್ತಿನಂಥವ್ರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಒಂದು ಊರು, ಎಲ್ಲರೂ ಒಕ್ಕಟ್ಟು, ಆತ್ಮೀಯತೆ, ಪ್ರೀತಿ ಯಾವಾಗಲೂ ನನಗೂ ತೋರಿಸಿದ್ದೀರಿ. ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕಂಚಿನ ಮೂರ್ತಿಯನ್ನು ಎಲ್ಲರೂ ಊರಿನವರೇ ಇವತ್ತು ಹಣ ಹಾಕಿ, ಯಾಕಂದ್ರೆ ಸ್ವಾಭಿಮಾನದಿಂದ ಇಡೀ ಊರಿನ ಜನ ಹೊರಗಿನವ್ರಿಗೆ ಯಾರಿಗೂ ಕೇಳಾರ್ದೇ, ಹೊರಗಿನವ್ರಿಗೆ ಕೇಳಿದ್ರೆ ಬಿಡೇ ಇರ್ತದೆ. ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷ ಮಾಡಬೇಕು, ಉದ್ಘಾಟಕ್ಕೆ ಹಾಕ್ಬೇಕು, ಮ್ಯಾಗ ಹಾಕ್ಬೇಕು, ತಳಗೆ ಹಾಕ್ಬೇಕು ಅಂತ ಇರ್ತದೆ. ಈಗ ನಿಮ್ಗೆ ಯಾರ್ದು ಬಿಡೆಯಿಲ್ಲ. ನಿಮ್ಮ ರೊಕ್ಕ ನಿಮ್ಮ ಕಾರ್ಡ, ನೀವು ಯಾರನ್ನಾರು ಹಾಕ್ಬೋದು, ಯಾರನ್ನಾರು ಬಿಡ್ಬೋದು. ಹಿಂಗೇ ಆಗ್ಬೇಕು ಎಲ್ಲ ಕಡೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಒಂದು ಜಾತಿಗೆ ಸೀಮಿತರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಜಾತಿಗೆ ಸೀಮಿತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ತಾಯಿಯಾಗೋದಳು, ಹಾಲು ಮತದ ಹೆಣ್ಮಗಳು, ಇಂದೂರಿನ ರಾಣಿ. ಆ ಹೆಣ್ಮಗಳು ಕಾಶಿ ವಿಶ್ವನಾಥ ಮಂದಿರ ಇವತ್ತು ಯಾರಾದ್ರು ಕಟ್ಟಿದ್ರೆ ಇವತ್ತು ಅಹಿಲ್ಯಾಬಾಯಿ ಹೋಳ್ಕರ್. ಇವತ್ತು ನೀವು ಕಾಶಿಗೆ ಯಾರು ಹೋಗಿದ್ರೆ ಹೊರಗೊಂದು ಮೂರ್ತಿ ಐತೆ, ಲಿಂಗ ಇಟ್ಕೊಂಡು ಕೂತಿದ್ದು. ನಮ್ಮ ಬಿಜಾಪುರನಾಗೂ APMC ಹೋಗೋ ರೋಡ್ದಾಗ ಐತೆ ನೋಡ್ರಿ, ನಾವು ಕೂಡಿಸಿ ಬಿಜಾಪುರನಾಗ. ಆ ತಾಯಿ ಔರಂಗಜೇಬಯನ್ನು ವಿಶ್ವನಾಥನ ದೇವಸ್ಥಾನವನ್ನು ಭಗ್ನಗೊಳಿಸಿ ಆ ಲಿಂಗವನ್ನು ಒಂದು ಬಾಯಿಯಲ್ಲೂ ಹಾಕಿದ್ರು. ಅದನ್ನು ತೆಗೆದು ಹೊರಗೆ ತಂದು ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಕಟ್ಟಿದಂಥ ಕೀರ್ತಿ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಲಕ್ಷ್ಮೀಬಾಯಿ, ಝಾನ್ಸಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಅಂದರೆ ಭಾರತದ ಇತಿಹಾಸದ ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ. ನೋಡಿ, ಬೆಳವಡಿ ಮಲ್ಲಮ್ಮ ಜಗತ್ತಿನಲ್ಲೇ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಹೆಣ್ಣುಮಗಳು. ಅಂದರೆ ನಮ್ಮಲ್ಲಿರುವಂಥ ಮಹಿಳೆಯರು ಸಹ ಸ್ವಾತಂತ್ರ್ಯಕ್ಕಾಗಿ ಸಮಾಜವನ್ನು ಒಂದು ಬೆಳೆಸೋದ್ರ ಸಲುವಾಗಿ ರಾಷ್ಟ್ರಭಕ್ತಿಯನ್ನು ಮೆರೆದವರು. ಅಹಿಲ್ಯಾಬಾಯಿ ಹೋಳ್ಕರ್ ಸುಮಾರು 3,500 ದೇವಸ್ಥಾನಗಳನ್ನು ಈ ದೇಶದಲ್ಲಿ ಪುನರ್ ನಿರ್ಮಾಣ ಮಾಡಿದಂಥ ಒಬ್ಬ ಹಾಲಮತ ಸಮಾಜದ ಹೆಣ್ಮಗಳು. ದೊಡ್ಡ ರಾಜಮನೆತನ, ಇವತ್ತೂ ರಾಜಮನೆತನ ಇಂದೂರಿನಲ್ಲಿದೆ. ಅವನು ಇಡೀ ಭಾರತದಲ್ಲಿ ರಾಜಮಾತಾನೇ ಕರೀತಾರೆ. ಹಂಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನೂ ಸಹ ಒಂದು ಯಾವುದೋ ನಾವು ಅನ್ಕೋಬೋದು ನಾವು ಪಂಚಮಸಾಲಿ ಸಮಾಜಕ್ಕೆ ಸೇರಿದ್ದತ್ತ, ಅಲ್ಲ, ಅವರು ಇಡೀ ಭಾರತದ ಆಸ್ತಿ. ಸಂಗೊಳ್ಳಿ ರಾಯಣ್ಣ ಇರದೇ ಇದ್ದರೆ ಸುಮಾರು 7-8 ಜನ, ಒಡ್ರ ಬಾಳಣ್ಣ, ವಾಲ್ಮೀಕಿ ಜನಾಂಗದವರು, ಬಂಜಾರ ಸಮಾಜದವರು, ಇವರೆಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಸಾಥ್ ಕೊಟ್ಟವರು. ಇವರೆಲ್ಲ ಗಲ್ಲಿಗೇರಿಸಿದ್ರು. ಸಂಗೊಳ್ಳಿ ರಾಯಣ್ಣ ಜೊತೆಗೆ 7 ಮಂದಿನೂ ಗಲ್ಲಿಗೇರಿಸಿದ್ರು. ಅದು ಎಲ್ಲ ಜನಾಂಗದವರು ಇದ್ದರು. ಅಂದರೆ ಯಾವುದೇ ಒಂದು ಹೋರಾಟ, ಸಂಘರ್ಷ, ಸ್ವಾತಂತ್ರ್ಯ, ಕ್ರಾಂತಿ ಯಾವುದೇ ಒಂದು ಜಾತಿಯಿಂದ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೆಲ್ಲ ನಾವು ಅವ್ರನ್ನ ಸ್ಮರಣೆ ಮಾಡಬೇಕು. ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ. ಅಷ್ಟೇ ಅಲ್ಲ, ಅವರು ಸಹ ನೇರವಾಗಿ ಯಾವುದೇ ಮುಲಾಜಿಲ್ಲಾರ್ದೇ, ಗಾಂಧಿಗೂ ನೆಹರುಗೂ ಕೇಳ್ತಿದ್ದಿಲ್ಲ. ಅಂಬೇಡ್ಕರ್ ತಮ್ಮ ವಿಚಾರಗಳನ್ನು ಗಟ್ಟಿಯಾಗಿ ಮಾತಾಡುವಂಥ ಒಬ್ಬ ಅತ್ಯಂತ ಕಷ್ಟದಿಂದ ಮೇಲೆ ಬಂದಂಥ ಅಂಬೇಡ್ಕರ್ ಕಾಲದಲ್ಲಿ ಬಹಳಷ್ಟು ಅಸ್ಪೃಶ್ಯತೆ, ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಅವತ್ತು ದಲಿತರದ್ದು. ಅಂಥ ಕಷ್ಟದಲ್ಲಿ ಬೆಳೆದಂಥ ಅಂಬೇಡ್ಕರ್ ಸಹ ನಮಗೆಲ್ಲ ಆದರ್ಶರೇ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಮಾಜದ ಅಲ್ಲ, ಇಡೀ ಹಿಂದೂ ಸಮಾಜ ಭಗವಾ ಧ್ವಜ ಈ ದೇಶದಲ್ಲಿ ಹಾರಾಡಬೇಕಿರುವಂಥ ಮೊಘಲ ಸಂತತಿಯನ್ನು ನಾಶ ಮಾಡಿದಂಥ ಮೊಘಲರು ಯಾರೂ ನಾಶ ಮಾಡಲಿಕ್ಕಾಗಿರಲಿಲ್ಲ. ಎಂದು ಶಿವಾಜಿ ಮಹಾರಾಜನ ವಿರುದ್ಧ ಕಟ್ಕೊಂಡ್ರು ಅವತ್ತವ್ರು ಇಡೀ ವಂಶ ಎಲ್ಲರೂ ಐತೇನ್ರಿ? ಈಗ ಕಾಣಿಸ್ತೈತೆ ನಿಮ್ಗೆ? ಮೊಘಲರು ಎಲ್ಲರೂ ಅದಾರ, ಅವ್ರ ಪೀಳಿಗೆ ಇಲ್ಲ, ಎಲ್ಲ ನಾಶ ಆಗಿ ಹೋಗೈತೆ.
ಉಳಿದ ರಾಜ ಮಹಾರಾಜರು ನೋಡ್ರಿ, ಇವತ್ತು ಶಿವಾಜಿ ಮಹಾರಾಜರ ಮಂತನ ಇದೆ, ಅಹಿಲ್ಯಾಬಾಯಿ ಹೋಳ್ಕರ್ ಮಂತನ ಇದೆ, ಚೆನ್ನಮ್ಮನ ಮಂತನ ಇದೆ, ಸಂಗೊಳ್ಳಿ ರಾಯಣ್ಣ ಹೊರಗಿನವರಲ್ಲ, ಅವ್ರು ಇಲ್ಲಿ ಹತ್ತರ್ಗದವರು. ಏನೋ ಕಾಲನ ಕಾಲ ಅವರ ಮುತ್ಯ ಕುರಿ ಕಾಯ್ಕೋತ ಕುರಿಗಳಿಗೆ ನೀರಿನ ಸಮಸ್ಯೆ ಏನೋ ಹಾಗೆ ಹಿಂಗೆ ಹೋಗಿ ಬೆಳಗಾವಿ ಜಿಲ್ಲಾದಾಗ ಸಂಗೊಳ್ಳಿ ಒಳಗೆ ಹೋದರು. ಹೀಗಾಗಿ ಅವ್ರು ಸಂಗೊಳ್ಳಿ ರಾಯಣ್ಣ ಆದರು. ಸಂಗೊಳ್ಳಿ ರಾಯಣ್ಣನ ಬಿಜಾಪುರ ಜಿಲ್ಲೆಯವರೇ ಅವರ ಪೂರ್ವಜರು. ಮತ್ತು ಚೆನ್ನಮ್ಮನ ನಮ್ಮ ಜಿಲ್ಲೆಯವರೇ. ಹಿಂಗೆ ಅನೇಕ ಸತ್ಪುರುಷರು. ಇವತ್ತು ನೀವೆಲ್ಲ ಏನು ನಮ್ಮ ಪ್ರಾಸ್ತಾವಿಕ ಮಾತನಾಡುವಾಗ ಮೀಸಲಾತಿ ಬಗ್ಗೆ, ಹೋರಾಟ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಯಾವುದೇ ಅಂಥದ್ದೇ ಪ್ರಸಂಗ ಬಂದರೂ ಸಹ ಮೀಸಲಾತಿ ಹೋರಾಟ ನಿಲ್ಲುವುದಿಲ್ಲ. ಇದು ಒಂದು ಸಮಾಜದ ಮೀಸಲಾತಿ ಇಲ್ಲ, ಇದರಲ್ಲಿ ಭಾಳ ಜನಾಂಗಗಳು ಕೂಡ್ಯಾವು. ಯಾವ 2A ಲಿಂಗಾಯತರು, ವೀರಶೈವ ಸಮಾಜದಲ್ಲಿ ಬಿಟ್ಟು ಹೋದಂಥ ಜನಾಂಗ ಎಲ್ಲರೂ ಅದಾರ. ಅದರೊಳಗೆ ಎಲ್ಲ ಸಮುದಾಯಗಳು, ಇವತ್ತು ಆದಿ ಬಣಿಜ್ಗಾರ ಇರ್ಬೋದು, ನಮ್ಮ ಹಂಡಿ ವಜೀರರು ಇರ್ಬೋದು, ಅದೇ ರೀತಿ ಮರಾಠರು ಇರ್ಬೋದು, ಜೈನರು ಇರ್ಬೋದು, ಅಲ್ಲಿಂದ ಕ್ಷತ್ರಿಯರು ಆ ಸಮಾಜ ಇರ್ಬೋದು, ಕೆಲವೊಂದು ಕ್ರಿಶ್ಚಿಯನ್ರಲ್ಲಿ ಬಿಟ್ಟಂಥ ಸಮಾಜ ಇರ್ಬೋದು. ಈ ರೀತಿ ವೀರಶೈವ ಲಿಂಗಾಯತ 2A ಯಾರಿಲ್ಲಲ್ಲ, ಮರಾಠರು ಎಲ್ಲರೂ ಕೂಡಿ ಇವತ್ತು ಒಂದು ಮೀಸಲಾತಿ ಹೋರಾಟ ಇದೆ. ಗೆಲ್ತೀವಿ ನಾವು. ಸ್ವಲ್ಪ ಟೈಮ್ ಬೇಕಾಗ್ತದೆ, ಭಾಳಷ್ಟು ಕಷ್ಟಗಳು ಬರ್ತಾವೆ, ಹೋರಾಟಗಳು ಮಾಡಬೇಕಾಗ್ತದೆ. ಯಾರೂ ಏನು ಅಂಜುವುದಿಲ್ಲ. ನಾನಂತರೂ ಯಾವಾಗಲೂ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಮಾತಾಡಿದ್ದೀನಿ. ಕಲಾಲ್ ಸಮಾಜದವರು ಮೊನ್ನೆ ಅವ್ರದ್ದು ಪಾಪ ಕಲಾಲ್ ಸಮಾಜ ಅಂದರೆ ನಿಮ್ಗೆ ಗುರುತು ಕಟ್ಟಕಿರ್ತಾರೆ ಅವರಿಗೆ. ಅಂದರೆ ಮಾಂಸವನ್ನು ನಮ್ಮ ಏನು ಹಿಂದೂ ಸಮಾಜದಲ್ಲಿ ಅದೊಂದು ವರ್ಗ, ಅವರು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕತ್ತಾರೆ. ಅವ್ರದ್ದು ಸತ್ತಿದೆ. ಅವರು ಸಹ ಇವತ್ತು ನೋಡಿರಿ ಮೀಸಲಾತಿದು ಭಾಳಷ್ಟು ಗೊಂದಲ ನಡೆದೈತೆ ರಾಜ್ಯದಲ್ಲಿ. ಒಳ ಮೀಸಲಾತಿ ಕೆಲವೊಂದು ಸಮುದಾಯದಲ್ಲಿ ಒಪ್ತಾ ಇಲ್ಲ. ಕೆಲವೊಂದು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅದರಿಂದ ಬೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ಭಜಂತ್ರಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವೆಲ್ಲನೂ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ. ಕೊಡಬಾರ್ದು ಅನ್ನೋಂಥ ಕೆಟ್ಟ ಗುಣ ಇದ್ದಾಗ ಇದೆಲ್ಲ ದೊಡ್ಡದಾಗ್ತಾವೆ. ಈಗ 56% ಮಾಡಿದ್ದೀರಿ, ಇನ್ನೊಂದು ಏನು ಬೇಡ್ತಾರೆ ಅವ್ರು ಕೆಲವೊಂದು SC/ST ಜನಾಂಗದವ್ರು ಇನ್ನೊಂದು % ಹೆಚ್ಚು ಮಾಡುತ್ತಾರೆ. ಏನು ಬೇನೆ ಆಗ್ತೈತಿ ಇವ್ರಿಗೆ ಮಾಡ್ಲಿಕ್ಕೆ. 50 ಮ್ಯಾಗ ಕೊಡಬಾರ್ದು ಸುಪ್ರೀಂ ಕೋರ್ಟ್ ಹೇಳ್ತದೆ. ಆದರೆ ನೀವು 56 ಮಾಡಿರಲ್ಲ, 6% ನೀವು ಸುಪ್ರೀಂ ಕೋರ್ಟಿನ ವಿರುದ್ಧ ಮಾಡಿರಲ್ಲ. ಇನ್ನೊಂದಿಷ್ಟು ಭಜಂತ್ರಿ ಸಮಾಜದವರು, ಬಂಜಾರ ಸಮಾಜದವರು, ಈಗ ಏನು ನಮ್ಮ ಚಲವಾದಿ ಸಮಾಜದವರು, ಮತ್ತು ಏನು ನಮ್ಮ ಆದಿ ಜಾಂಬವ ಸಮಾಜದವ್ರು ಕೇಳ್ತಾ ಇದ್ದಾರೆ, ನಮ್ಮವ್ರಿಗೆ ಕೊಡ್ರಿ, ಹಿಂದೂಗಳಿಗೆ ಕೊಡ್ರಿ, ಯಾರ್ಯಾರು ಒಯ್ದುಕೊಳ್ಳಕತ್ತೀರಿ ನಾವು. ಮನೆ ಬೆಳಗಾವ್ದಾಗ ಹೇಳಿದೆ, ಯಾವ ಸಂವಿಧಾನದಾಗ ಐತಿ ಹೇಳ್ರಿ ಮುಖ್ಯಮಂತ್ರಿಗಳ ಕೇಳಿದೆ. ನೀವು ಸಂವಿಧಾನದಾಗ ಹೇಳ್ರಿ, ಇಂಥ ಸಮಾಜಗಳು ಹೇಳ್ರಿ, ನಾವು ಧರ್ಮ ಆಧಾರಿತ ಎಲ್ಲ ಹೇಳೋಕ್ಕೆ ಬರಲಿಲ್ಲ ನಮ್ಮ ಸಿದ್ದರಾಮಯ್ಯನವ್ರಿಗೆ. ಹಾಂ ಹ್ಞೂ ಅಂತ ಕಲಾಸ. ಅದಕ್ಕೆ ನಮ್ಮ ಎಲ್ಲ ಸಮುದಾಯ ಸಲುವಾಗಿ ಹೋರಾಟ ಇದೆ. ನೀವು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಅನ್ಯ ಸಮಾಜದವರು ನಾವು ಎಲ್ಲ ಸಮುದಾಯದ ನಿಮ್ಮ ನ್ಯಾಯಯುತವಾದಂಥ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಒಕ್ಕಟ್ಟಾಗಿರಿ. ಇವತ್ತು ಈ ಜನರಿಗೆ ಒಂದು ಜಾಗೃತಿ ಬಂದೈತಿ ರಾಜ್ಯದಾಗ. ಹೆಂಗೆ ಜಾಗೃತಿ ಬಂದೈತೆ ಅಂದ್ರೆ ಸಣ್ಣ ಹುಡುಗರು ಇವತ್ತೆಲ್ಲ ನಿಮಗೆಲ್ಲ ಗಾಬರಿ ಅನ್ನಿಸ್ಬೋದು. ಯಾವ ನೋಡ್ರಿ, ನಾವು ಬಿಜಾಪುರದವ, ಮಂಡ್ಯ ಮೈಸೂರಿನಾಗ ನಮ್ಮ ಈ ಕಡೆ ಲೀಡರ್ಗಳನ್ನ ಯಾರನ್ನ ಒಪ್ಪ್ಯಾರೇನ್ರಿ? ರಾಮಕೃಷ್ಣ ಹೆಗಡೆಯವ್ರನ್ನ ಒಪ್ಪ್ಯಾರ, JH ಪಟೇಲ್ರನ್ನ ಒಪ್ಪ್ಯಾರ, ಯಾರನ್ನೂ ಒಪ್ಪಿದ್ರಿ? ಯಡಿಯೂರಪ್ಪನ ಒಪ್ಪ್ಯಾರ, ಯಾರೂ ಕಡೆಯವ್ರು ಒಪ್ಪಿದ್ದಿಲ್ಲ. ಫಸ್ಟ್ ಮನುಷ್ಯ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ಜನರಿಗೆ ಎಲ್ಲ ಭಾಗದಲ್ಲಿ ಒಪ್ಪುವಂಥ ಒಂದು ಮದ್ದೂರಿನಾಗದಲ್ಲಿ ನಮ್ಮ ಅಪ್ಪಗೌಡರು ಕೂತಾರೆ ನೋಡು, ಔಷಧಕ್ಕೆ ಲಿಂಗಾಯತರಲ್ಲಿ ಮಂಡ್ಯದಾಗ ಎಲ್ಲ ಲಿಂಗಾಯತರ ಮನೆಯೂ ಇಲ್ಲಲ್ಲಿ. ಅಷ್ಟಲ್ಲಿ ಸಹಿತ ನಮ್ಮ ಕುಮಾರಸ್ವಾಮಿ ಗಾಬರಿ ಆಗ್ಯಾರ, ಏನಣ್ಣ ಇಲ್ಲೇನು ಬಂದು ದುಂಗಡಿ ಎಬ್ಸಿ ನಮ್ಮಲ್ಲಿ. ಯಾಕಪ್ಪ ಅಂದ್ರೆ ಇದಕ್ಕೆ ಯಾಕೆ ನಮ್ಮ ಯುವಕರಲ್ಲಿ ಜಾಗೃತಿ ಆಗೈತಂದ್ರೆ, ನಮ್ಮ ಹಿಂದೂ ಸಮಾಜ ತುಳಿಯುವಂಥ ಕೆಲಸ ಏನು ನಡೆದಲ್ಲ, ನಮ್ಗೆ ಅಪಮಾನ ಮಾಡೋದು, ಗಣಪತಿ ಕೂಡಿಸಲಾರ್ದಂಗೆ ಮಾಡೋದು,